सुसज्ज बीम्स सुपर स्पेशालिटी रुग्णालय चालवण्यात सरकारला अडचणी येत होत्या। सरकारला आमचे डॉक्टर सेवा देतील अशी आम्ही विनंती केली होती आणि त्यानुसार करार करण्यात आला आहे, असे केएलई कार्याध्यक्ष डॉक्टर प्रभाकर कोरे यांनी सांगितले। मंगळवारी बीम्स सुपर स्पेशालिटी रुग्णालयाच्या सभागृहात पत्रकारांशी बोलताना ते म्हणाले, शस्त्रक्रिया करण्यासाठी येथे उपलब्ध असलेल्या सुविधा वापरून उच्च दर्जाची सेवा दिली जाईल। केएलई रुग्णालयाचे डॉक्टर सकाळी 9 ते दुपारी 1 वाजेपर्यंत येथे सेवा देतील असे त्यांनी स्पष्ट केले। ಬೆಳಗಾವಿ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ನಿರ್ಣಯ ಅನ್ಬೋದು। ಬೆಳಗಾವಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಡ ಆಗಿ 2 ವರ್ಷ ಆಯಿತು, ಆದರೆ ಡಾಕ್ಟರ್ಗಳು ಕಮ್ಮಿ ಇರೋದರಿಂದ ಈ ಆಸ್ಪತ್ರೆ ಸಂಪೂರ್ಣವಾಗಿ ನಡೆಸಲಿಕ್ಕೆ ಆಗ್ತಿರಲಿಲ್ಲ ಸರ್ಕಾರಕ್ಕೆ। ಇದನ್ನು ಮನಗೊಂಡು ಕೆಎಲ್ಇ ಸಂಸ್ಥೆಯವರು ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ, ನಮ್ಮ ಡಾಕ್ಟರ್ಸ್ ಬಂದು ಇಲ್ಲಿ ಪೂರ್ಣ ಸೇವೆ ಕೊಡ್ತೀವಿ, ನಿಮ್ಮ ಕಾಯ್ದೆ ಪ್ರಕಾರ ನೀವೇನು ಕಾಯ್ದೆ ಅದಾವ ಅದನ್ನೆಲ್ಲ ಸಂಪೂರ್ಣವಾಗಿ ನಾವು ಒಪ್ಕೊಳ್ತಾ ಇದ್ದೀವಿ। ಅದಕ್ಕೆ ಇವತ್ತು ಒಡಂಬಡಿಕೆ ಮಾಡಿ ನಮ್ಮ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಎಲ್ಲ ಇಲ್ಲಿ ಸೇವೆಗೆ ಬರ್ತಾ ಇದ್ದಾರೆ। ಅದಕ್ಕೆ ನಾವು ಸಂಪೂರ್ಣವಾಗಿ ಅದನ್ನು ಫ್ರೀ ಸರ್ವಿಸ್ ಅಂತ ಕೊಡೋದು ನಮ್ಮ ಮ್ಯಾನೇಜ್ಮೆಂಟ್ ಅವರು ಡಿಸೈಡ್ ಮಾಡಿದ್ದಾರೆ। ಅದಕ್ಕೆ ಸಾಕ್ಷಿಯಾಗಿ ಉತ್ತರದ ಜನಪ್ರಿಯ ಶಾಸಕರಾದ ಸೇಠ್ ಅವರು ಬಂದಿದ್ದಾರೆ, ಮಾನ್ಯ ಡೈರೆಕ್ಟರ್ ಆದ ಡಾಕ್ಟರ್ ಶೆಟ್ಟಿ ಅವರಿದ್ದಾರೆ, ಕೆಎಲ್ಇ ಸಂಸ್ಥೆಯ ವೈಸ್ ಚಾನ್ಸಲರ್ ಆದ ಇವರು ನಂದಿ ಅವರಿದ್ದಾರೆ, ಆಮೇಲೆ ಮೆಡಿಕಲ್ ಡೈರೆಕ್ಟರ್ ಆದ ಮಾನ್ಯ ದಯಾನಂದ್ ಅವರಿದ್ದಾರೆ ಮತ್ತು ಅವರ ಸಮ್ಮುಖದಲ್ಲಿ ನಾವು ಇದನ್ನು MOU ಸೈನ್ ಮಾಡಿದ್ದೀವಿ। ಇದೊಂದು ಅದೇ ಹೇಳಿದೆ, ಇಷ್ಟೆಲ್ಲ ಬಿಲ್ಡಿಂಗ್ ಕಟ್ಟಿ ಸರ್ಕಾರ ದುಡ್ಡು ಅಂದರೆ ಜನರ ದುಡ್ಡು, ಆದರೆ ಜನರಿಗೆ ಸೇವೆ ಆಗಬೇಕಂತ ನಮ್ಮ ಇಚ್ಛೆ ಅದ, ಅದನ್ನು ನಾವು ನಿಸ್ವಾರ್ಥವಾಗಿ ಸೇವೆ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳಿ ಬಯಸ್ತಾ ಇದ್ದೇವೆ। ನಾಳೆಯಿಂದ ಶುರು, ಹಬ್ಬ ಮುಗಿದ ಮ್ಯಾಗ ಅಲ್ಲ, ಇಕ್ವಿಪ್ಮೆಂಟ್ ಯಾವದಾವು ಇಲ್ಲಿ ಮಾಡ್ತೀವಿ, ಯಾವ ಇಕ್ವಿಪ್ಮೆಂಟ್ ಇಲ್ಲ ಅದನ್ನು ಅವ್ರ ಪರ್ಮಿಷನ್ ಕೊಟ್ಟರೆ ಆ ಕಡೆ ಒಯ್ತೀವಿ ಪೇಷಂಟ। ಇದು ಯಾವ ಇಕ್ವಿಪ್ಮೆಂಟ ಆಪ್ರೇಷನ್ ಮಾಡಲಿಕ್ಕೆ ಆಪ್ರೇಷನ್ ಫೆಸಿಲಿಟೀಸ್ ಏನದಾವು ಎಲ್ಲ ಇಲ್ಲೇ ಮಾಡ್ತಾರೆ ಅವ್ರು, ಯಾವ ಇಲ್ಲ ಅದು ಅವ್ರ ಪರ್ಮಿಷನ್ ಕೊಟ್ಟರೆ, ಯಾಕಂದ್ರೆ ಪೇಷಂಟ್ ಬರ್ಬೋದು ಖರೆ ಪರ್ಮಿಷನ್ ಅವ್ರು ಕೊಡಬೇಕಲ್ಲ, ಅವ್ರು ಕೊಟ್ಟು ಕರ್ಕೊಂಡು ಅಲ್ಲಿ ಮಾಡಿ। ಹಾಂ, ಡಾಕ್ಟರ್ ಯೂಶ್ವಲಿ ಇಲ್ಲಿ ಬರ್ತಾರೆ 9 ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಗೆ ಈಗ ಶುರುವಾತು ನಾವು ಶುರು ಮಾಡಿರೋದು OPD ಸರ್ವಿಸ್ ಮಾಡ್ತಾ ಇದ್ದೀವಿ। ಈಗ ನಮಗೂ ಕೂಡ ಗೊತ್ತಾಗಬೇಕು ಹೆಂಗೆ ಸಿಸ್ಟಮ್ ಇದೆ ಏನಿದೆ ಅಂತ। ಸೊ 9 ರಿಂದ 1 ಗಂಟೆವರೆಗೆ ಇಲ್ಲಿ ಇರ್ತಾರೆ। ಅದಕ್ಕೆ ಒಬ್ಬರು 1 ಯೂನಿಟ್ ದಿನ ಇಲ್ಲಿ ನಾವು OPD ಕಳಿಸ್ತೀವಿ। ನಾಳೆ ಇವ್ರಿಗೆ ಸಫಿಷಿಯೆಂಟ್ ಆದ ನಮಗೆ ಅಲ್ಲಿಯೂ ಬೇಕಲ್ಲ, ನಮಗೂ ಬೇಕಲ್ಲ, ಅದಕ್ಕೆ ನಾವು ಸರ್ವಿಸ್ ಅದು ಕೊಡಾಕದೇವ್ರು। ನೀವು ದಯವಿಟ್ಟು ಕೆಎಲ್ಇ ಸೊಸೈಟಿ ಕೊಟ್ಟರದ ಇದನ್ನು ತಲೆಗಿನ ಮೊದಲು ತೆಗೀರಿ, ನಾವು ಇಲ್ಲಿ ಬಂದು ಸರ್ವಿಸ್ ಮಾಡ್ಲಿಕ್ಕೆ ಬಂದಿದ್ದೇವೆ ಹೇಳ್ತು, ನಾವೇನು ಇದನ್ನು ತೊಗೊಳಕ್ಕೆ ನಾವು ಸರ್ಕಾರದ ಆಸ್ತಿ ಇದು ತೊಗೊಳಕ್ಕೆ ಓವರ್ನೈಟ್ ಏನು ಯಾರು ತೊಗೊಳಕ್ಕಾಗೋಲ್ಲ, ಮತ್ತು ಸರ್ಕಾರ ಕೊಡೋಕ್ಕಾಗೋಲ್ಲ, ಅದಕ್ಕೆ ಅದನ್ನು ತಲೆಗಿನ ತೆಗೆದುಬಿಡ್ರಿ, ಸರ್ವಿಸ್ ಸಲುವಾಗಿ ಬಂದೀವಿ। ಅವ್ರಿಗೆ ಯಾವಾಗ ಎಸ್ಟಾಬ್ಲಿಷ್ ಆಗ್ತದೆ ನಮ್ಮ ಡಾಕ್ಟರ್ ನಾವು ವಿಡ್ರಾ ಮಾಡ್ತೀವಿ ಅಲ್ರಿ MD ಎಲ್ಲರಿಗೆ ಅವ್ರದ್ದು ಯಾವಾಗ ಸಂಪೂರ್ಣ ಆಗ್ತದೆ ಎಲ್ಲ ಡಿಪಾರ್ಟ್ಮೆಂಟ್ ನಡೆಯಕ್ಕೆ ಶುರು ಮಾಡಿದ್ರು, ನಾವು ಯಾಕೆ ಇಲ್ಲಿ ನಿಲ್ಬೇಕು, ಸಿಂಪಲ್ ಅದ। ಎಲ್ಲರಿಗೆ ನಾ ಎಲ್ಲರಿಗೆ ನಾ ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲ ಸೋಷಿಯಲ್ ಮೀಡಿಯಾದಾಗ ಬಂದಿತ್ತದು, ಅದ್ರ ಸಲುವಾಗಿ ಹೇಳಕತ್ತೀನಿ ನಾನು, ವಿ ಶುಡ್ ಥ್ಯಾಂಕ್ ದೆಮ್। ಅಲ್ಲ, ಇದಕ್ಕಿಂತ ಮೊದಲ ಸಿವಿಲ್ ಹಾಸ್ಪಿಟಲ್ ನಾವು ನಡೆಸ್ತಿದ್ದಿಲ್ಲ, ಇದು ಅಲ್ಲಿ ಈ ಹಾಸ್ಪಿಟಲ್ 30-40 ವರ್ಷ ನಾವು ನಡೆಸಿದ್ದೀವಿ ಅಷ್ಟೇ ಅಲ್ಲ, ಅಲ್ಲಿ ಏನಿಲ್ಲ ಆಗಿತ್ತು, ನಾವು ಬಿಲ್ಡಿಂಗು ಕಟ್ಟಿದ್ದೀವಿ, ಇಕ್ವಿಪ್ಮೆಂಟು ಕೊಟ್ಟಿದ್ದೀವಿ, ಅದೇ ಈ ಹಾಸ್ಪಿಟಲ್ ಏನು ನಮ್ಗೆ ಹೊಸದಲ್ಲ। 80% ಡಾಕ್ಟರ್ ನನ್ನ ಪ್ರೊಡಕ್ಷನ್ ಐತಿ, ನನ್ನಲ್ಲಿ ಬಿಟ್ಟು ಬಂದಾರೆಲ್ಲ ಇವರು, ಇದು ಗೊತ್ತಿಲ್ಲ, ಎಲ್ಲರೂ ಬಿಟ್ಟು ಬಂದಾರ, ಇಲ್ಲಿ ಸರ್ಕಾರದನ್ನ ಬಿಟ್ಟು ಬಂದ್ರು ಅವರ। ಸೂಪರ್ ಸ್ಪೆಷಾಲಿಟಿ ಏನಾಗ್ತದೆ ಅದವ್ರಿಗೆ ಇಲ್ಲಿ ಮುಖ್ಯದ ಡಾಕ್ಟರ್ ಬಂದು ಖಾಲಿ ಇರಲಿಲ್ಲ, ಅದಕ್ಕೆ ಇಕ್ವಿಪ್ಮೆಂಟ್ ಬೇಕು, ಡಯಾಗ್ನೋಸ್ಟಿಕ್ ಸಿಸ್ಟಮ್ ಬೇಕು, ಎಲ್ಲ ಸೌಲಭ್ಯ ಇದ್ದರೆ ನಾವು ಸೂಪರ್ ಸ್ಪೆಷಾಲಿಟಿ ಬರೀ ಬಂದು ಅವ್ರು ಖಾಲಿ ಇಲ್ಲಿ ಕೂತು ಏನು ಮಾಡೋರು,
ಅದು ಏನೈತೆ ಅದನ್ನು ನಾವು ಇಲ್ಲಿ ನನಗೆ ಉಪಯೋಗ ತೊಗೊಳ್ತೀವಿ, ಏನಿಲ್ಲ ಅದನ್ನು ನಾವು ಅವ್ರ ಪೇಷಂಟ್ ಅವರ ಕೂಡಿ ಇಲ್ಲಪ್ಪ ನೀವು ಇಲ್ಲಿ ನಮ್ಮಲ್ಲಿ ಇಲ್ಲ ಕೇಳಿಗೆ ಹೋಗ್ರಿ ಅಂತ ಕರ್ಕೊಂಡು ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲ ನಮಗೇನು ಅಲ್ಲಿ ನಮ್ಮಲ್ಲೇನು ಜಾಗ ಇಲ್ಲ, ಬೆಡ್ಗಳು ಇಲ್ಲ ನಮ್ಮಲ್ಲಿ. ಥ್ಯಾಂಕ್ ಯು. ಅಲ್ಲ ಸುಮ್ಮ ಕೇಳಿ ಕೊಟ್ಟರೆ ಇದನ್ನು ಇದು ಮಾಡಿರಿ. ನಾನು ನಿಮ್ಗೆ ಹೇಳಿದಿಲ್ಲ, ಈ ಬಿಲ್ಡಿಂಗ್ 2 ವರ್ಷ ನಾನು ದಿನಾಲು ನೋಡ್ತೀನಿ, ನಮ್ಗೆ ಕೆಟ್ಟ ಅನಿಸ್ತಿದ್ದು. ನಂದು ದುಡ್ಡು ಐತಿಲ್ಲ ಇದ್ರಾಗ, ಟ್ಯಾಕ್ಸ್ ಪೇಯರ್ ಮನಿ ಇಲ್ಲ, ಟ್ಯಾಕ್ಸ್ ಪೇಯರ್ ಮನಿ ಐತೇನಿಲ್ಲ. ಮತ್ತು ರೆಡಿಯಾಗಿ ಅದು ನನ್ನ ಊರೊಳಗೆ ಇದು ನೋಡೋದು ಸರಿ ಕಾಣಂಗಿಲ್ಲ ತಿಳ್ಕೊಂಡು ನಾನೇ ಸರ್ವಿಸ್ ಕೇಳಿದ್ರೆ ಅವ್ರ ಬೆನ್ನ ಹತ್ತಿಲ್ಲ. ಹಾಂ, ಅದು ಅಂದರೆ ಈಗ ಬಿಕಾಸ್ ಆಫ್ ಫೈರ್ ಸೇಫ್ಟಿ ನಮಗೆ ಬರೋದು ಲೇಟ್ ಆಯ್ತದ. IMA हॉल ಇಲ್ಲಿ ಅವರು ಪಕ್ಕದಲ್ಲಿ बिल्डिंग इत्त. बीम्सचे संचालक डॉक्टर अशोककुमार शेट्टी म्हणाले की बीम्स सुपर स्पेशालिटीमध्ये न्यूरोसर्जन काम करत असून गेल्या 4 महिन्यांपासून सेवा देत आहेत. ಕಾರ್ಡಿಯಾಲಜಿಸ್ಟ್ ಒಬ್ಬರು ವರ್ಕ್ ಮಾಡ್ತಿದ್ದಾರೆ. ಈಗ ನಮ್ಮಲ್ಲಿ ನ್ಯೂರೋಸರ್ಜನ್ ಇಬ್ಬರು ಈಗ ವರ್ಕ್ ಮಾಡ್ತಿದ್ದಾರೆ. ಎಲ್ಲ ಸ್ಪೈನ್ ಸರ್ಜರಿ, ಹೆಡ್ ಇಂಜುರಿ ಕೇಸಸ್ ಈಗ ಮಾಡ್ತಿದ್ದಾರೆ. ಒಬ್ಬರು ಪೀಡಿಯಾಟ್ರಿಕ್ ಸರ್ಜನು ವರ್ಕ್ ಮಾಡ್ತಿದ್ದಾರೆ. 4 ಮಂತ್ಸಿಂದ ಎಲ್ಲ ಆಪರೇಷನ್ ಎಲ್ಲ ಮಾಡ್ತಿದ್ದಾರೆ. OPD ವಾರಕ್ಕೆ 3 OPD ನಡೆಸ್ತಿದ್ದಾರೆ. ಮತ್ತು ನಮ್ಮಲ್ಲಿ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಒಬ್ಬರು ಅವರು OPD ಮಾಡ್ತಿದ್ದಾರೆ, ಎಂಡೋಸ್ಕೋಪಿ ಎಲ್ಲ ಮಾಡ್ತಿದ್ದಾರೆ. ಮತ್ತು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಒಬ್ಬರು ಎಲ್ಲ OPD ವಾರಕ್ಕೆ 3 ದಿನ ನಡೆಸ್ತಿದ್ದಾರೆ. ಮತ್ತು ಬೇರೆ 3 ದಿನ ಸರ್ಜರಿ ಮಾಡ್ತಿದ್ದಾರೆ, OT ಮಾಡ್ತಿದ್ದಾರೆ. ಮತ್ತು ನಮ್ಮಲ್ಲಿ ಈಗ ನೆಫ್ರಾಲಜಿಸ್ಟ್ ಒಬ್ಬರು ಇದ್ದಾರೆ, ಅವರು ಎಲ್ಲ ಡಯಾಲೈಸಿಸ್ ಎಲ್ಲ ನೋಡ್ಕೊಳ್ತಿದ್ದಾರೆ. ಮತ್ತು ಯೂರೋಲಜಿಸ್ಟು ಇಬ್ಬರು ಇದ್ದಾರೆ, ಅವರು OPD ವಾರಕ್ಕೆ 3 ದಿನ ಮತ್ತು ಪ್ಲಸ್ ಸರ್ಜರಿ ಎಲ್ಲ ಮಾಡ್ತಿದ್ದಾರೆ. ಈಗ ನಮ್ಮಲ್ಲಿ ಈ ಹಾಸ್ಪಿಟಲಲ್ಲಿ 9 ಮೊಡ್ಯುಲರ್ OT ಇದೆ. ಅವೆಲ್ಲವೂ ಸುಸಜ್ಜಿತವಾಗ ಮತ್ತು ಗೌರ್ಮೆಂಟಿಂದ ನಮಗೆ 38 lakhs ಇದು ಇನ್ಸ್ಟ್ರೂಮೆಂಟ್ಸ್ ಆಲ್ರೆಡಿ ಈಗ ಬಂದಿದೆ. ಮತ್ತು ಈಗ ನಮ್ಮಲ್ಲಿ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಬಿಟ್ಟು ಮತ್ತೆಲ್ಲ 38 crores ಈಗ ಇನ್ಸ್ಟ್ರೂಮೆಂಟ್ಸ್ DME ಅವರಿಂದಲೇ ಬಂದಿದೆ, ಬೆಂಗಳೂರಿಂದಲೇ ಎಲ್ಲ ಬಂದಿದೆ. ಮತ್ತು ಈಗ ನಾವು ಫಸ್ಟ್ ಇದರಲ್ಲಿ ಸ್ಟೇಜಲ್ಲಿ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಬಿಟ್ಟು ಮತ್ತೆಲ್ಲ ಮಾಡ್ತಿದ್ದೇವೆ. ಕಾರ್ಡಿಯೋಥೊರಾಸಿಕ್ ಸ್ಟೇಜ್ ನೆಕ್ಸ್ಟ್ ಸ್ಟೇಜಲ್ಲಿ ನಾವು ತಗೊಳ್ಬೇಕಂತೇಳಿ ಸರ್ಕಾರದ ಮಾನ್ಯ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿ ಹೇಳಿದ್ದಾರೆ. ನೆಕ್ಸ್ಟ್ ಇಯರಿಂದ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಸ್ಟಾರ್ಟ್ ಮಾಡ್ತಿದ್ದೇವೆ. ಮತ್ತು ಈಗ ಏನಾಗಿದೆ, ರೈಟ್ ನಾವು ಆ್ಯಕ್ಚುಲಿ ನಮ್ಮಲ್ಲಿ ಎಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಬಂದು ಜಾಯ್ನ್ ಆಗಿದ್ದಾರೆ. ಕಾಂಟ್ರಾಕ್ಟ್ ಬೇಸಿಸಲ್ಲಿ ನಡೀತಿದೆ. ಯಾಕಂದರೆ ಈಗ ಬ್ಯಾಕ್ಲಾಗ್ ಸಿಸ್ಟಮ್ ಇನ್ನೂ ಅದು ಕ್ಲಿಯರ್ ಆಗದಿರುವುದರಿಂದ ಗೌರ್ಮೆಂಟಿಂದ ನಮಗೆ ಪರ್ಮನೆಂಟ್ ಹೀಗಾಗಿ ನಮ್ಮಲ್ಲಿ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಗೌರ್ಮೆಂಟಿಂದ ಪರ್ಮಿಷನ್ ಸಿಕ್ಕಿಲ್ಲ. ಅದು ಬ್ಯಾಕ್ಲಾಗ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ಗೌರ್ಮೆಂಟಿಂದ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಾದಮೇಲೆ ಮತ್ತು ನಾವು ಗೌರ್ಮೆಂಟಿಂದ ನಾವು ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರನ್ನು ಪರ್ಮನೆಂಟ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೇವೆ. ಈ ನಮಗೆ ಸ್ಯಾಂಕ್ಷನ್ ಆಗಿದೆ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಿಗೆ 23 ವೈದ್ಯರು ಸ್ಯಾಂಕ್ಷನ್ ಆಗಿದ್ದಾರೆ. 23 ವೈದ್ಯರ ಪೈಕಿ ನಾವು 2 ಸಲ ವಾಕಿನ್ ಇಂಟ್ರೋ ಕರೆದಿದ್ದೆವು. ಟೆಂಪ್ರರಿ ಪೋಸ್ಟ್ ಕಾಲ್ಫರ್ಮ್ ಮಾಡಿದಾಗ ನಮ್ಮಲ್ಲಿ ಈಗ ಟೋಟಲ್ 10 ಜನ ಬಂದು ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. यूरोलॉजिस्ट आठवड्यातून 3 दिवस सेवा देत आहेत अशी माहिती त्यांनी दिली. विनोद कोलकार, KMM मराठी, बेळगाव.